ಇವತ್ತು ಫಸ್ಟ್ ಸೆಮಿಸ್ಟರ್ನ ಲಾಸ್ಟ್ ಎಕ್ಸಾಮ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಇವತ್ತು ಫಸ್ಟ್ ಸೆಮಿಸ್ಟರ್ನ ಲಾಸ್ಟ್ ಎಕ್ಸಾಮ್. ಸಬ್ಜೆಕ್ಟ್ ಯಾವ್ದು ಗೊತ್ತಾ? ಕ್ಯಾಡ್. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ರೆಡಿ ಆದೆ ಕಾಲೇಜಿಗೆ ಹೋಗೋದಕ್ಕೆ. ಹಾಗೆ ಆಟೋನ ಬುಕ್ ಮಾಡಿಕೊಂಡು ನಾವು ಬಂದ್ವಿ ನೋಡ್ರಿ ಕಾಲೇಜ್ಗೆ. ಹಾಗೆ ವಿಡಿಯೋ ಮಾಡಿಕೊಂಡು ಕಾಲೇಜ್ಗೆ ಎಂಟ್ರಿ ಆಗಿ ನಾವು ಹೊರಟ್ವಿ ಸ್ಟ್ರೈಟ್ ಆಗಿ ಕ್ಯಾಡ್ ಲ್ಯಾಬ್ಗೆ. ಎಕ್ಸಾಮಲ್ಲಿ ಅಕ್ಕಪಕ್ಕದವ್ರ ಕಂಪ್ಯೂಟರ್ ನೋಡಿ ಕಾಪಿ ಮಾಡದೇ ಇರಲಿ ಅಂತ ಹೇಗೆ ಮಾಡಿದಾರೆ ನೋಡಿ. ಇಲ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ನನ್ನ ಮಕ್ಕಳು ದಿನ ಫೈನಲಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕ್ವಶನ್ ಪೇಪರ್ ಕೊಟ್ಟಾಗ ತುಂಬ ಗಾಬರಿ ಆಗಿಬಿಟ್ಟಿದ್ವಿ. ಕ್ವಶನ್ನಲ್ಲೇ ತುಂಬ ತಪ್ಪಿತ್ತು. ನಮ್ಮ ರಿಯಾಕ್ಷನ್ ಹೇಗಿತ್ತಂದ್ರೆ, ಯಾವ ಬಡ್ಡಿ ಮಗನ ಕ್ವಶನ್ ಪೇಪರ್ ರೆಡಿ ಮಾಡಿದ್ದು, ಗೊತ್ತಿರೋ ಒಂದು ಪ್ರಶ್ನೆನೂ ಇಲ್ಲ. ಅದೆಲ್ಲ ಆದಮೇಲೆ ಹೊರಗಡೆ ಪೇಪರ್ ಡಿಸ್ಕಷನ್ ಮಾಡ್ತಾ ನಿಂತಿದ್ವಿ. ಅದಾದ್ಮೇಲೆ ಗೊತ್ತಾಯಿತು ಈ ಬಿಲ್ಡಿಂಗ್ ಕಟ್ಟಿಸ್ತಾ ಇರೋದಕ್ಕೆ 140 ಕೋಟಿ ಅಂತೆ ಬಜೆಟ್ಟು. ಇದನ್ನ ಕೇಳಿದ್ರೆ ನಿಜ 140 ಕೋಟಿ ಅನ್ಸುತ್ತಾ? ₹1,00,00,000 ಮದ್ವೆ ಅಂತೆ. ಮದ್ವೆ ನಿಂತೋಯ್ತು. ಈ ಮದುವೆ ₹1,00,00,000 ಇದೆ. ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ ₹1,00,00,000 ಆಗ್ಬಿಡುತ್ತಾ? ಹೂ ಕಣಪ್ಪ, ₹1,00,00,000 ಅಂತ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹೂ ಕಣಪ್ಪ, ಲೆಕ್ಕ ಹಾಕಿದೀನಿ. ₹1,00,00,000. ಆಯ್ತು ನಡಿ. ಅದೆಲ್ಲ ಬಿಡ್ರಿ, ಎಕ್ಸಾಮ್ಗೆ ಏನು ಓದಿಲ್ಲ ಅಂತ ಹೇಳ್ಬಿಟ್ಟು 1 ಅವರ್ಗೆ ಎಕ್ಸಾಮ್ ಬರೋದು ಹೊರಗೆ ಬಂದಿರೋ ನಮ್ಮ ಟಾಪರ್ ನೋಡ್ರಿ. ಸಾವಿರಾರು ಮಾರ್ಕ್ಸ್ ಒಡೆಯರಿ, ಸಾವಿರಾರು ಮಾರ್ಕ್ಸ್ ಸರ್ದಾರು. ಆದ್ರೂ ನಾವು ಓದಿಲ್ಲ, ಬರ್ದಿಲ್ಲ, ಇನ್ನೂ ಬುಕ್ಕ ಹಿಡ್ದಿಲ್ಲ ಅಂತಾರಿ. ಅದಾದಮೇಲೆ ಪಿ ಜಿಗೆ ಹೋಗಿ ನೆಕ್ಸ್ಟ್ ಕಂಟೆಂಟ್ಗೆ ವಿಡಿಯೋ ಶೂಟ್ ಮಾಡಿಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಹೊರಟ್ವಿ ನಮ್ಮೂರಿಗೆ. ನಮ್ಮ ಜೊತೆ ಬರ್ತಾ ಇದ್ರೆ ನಮ್ಮ ರೂಮ್ ನಂಬರ್ ಬಳ್ಳಾರಿಯ ಮೋಹನ್ ಮತ್ತೆ ಕೊಪ್ಪಳದ ಇವ್ರ ಜೊತೆ ಹೊರಟು ನಾನು ಹೊರಟೆ ರೈಲ್ವೆ ಸ್ಟೇಷನ್ಗೆ. ಹಾಗೆ ಟಿಕೆಟ್ ತಗೊಂಡು ನಾನು ಹೊರಟೆ ನಮ್ಮೂರಿಗೆ. ಸೊ ಇವತ್ತಿಗಿಷ್ಟೇನೆ, ಮುಂದಿನ ವಿಡಿಯೋಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.